ಫ್ರೆಂಡ್ಸ್, ನೀವು ಪೇಟಿಎಮ್ಮಲ್ಲಿ ಯು ಪಿ ಐ ಪಿನ್ ಏನಾದರೂ ಮರ್ತೋಗಿದ್ರೆ, ನೀವು ಯು ಪಿ ಐ ಪಿನ್ನ ಹೇಗೆ ಸೆಟ್ ಮಾಡಬೇಕನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ನೀವು ಯಾರಿಗಾದ್ರು ಮನಿ ಕಳಿಸುವಾಗ್ಲೂ ರಾಂಗ್ ಪಿನ್ ಅಂತ ಬರ್ತಾ ಇದ್ದರೆ, ಬ್ಯಾಲೆನ್ಸ್ ಚೆಕ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಹೀಗೆ ಮಾಡಿ. ಫಸ್ಟಿಗೆ ನೀವು ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ. ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿದ ತಕ್ಷಣ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ನೀವು ಅದನ್ನು ಸ್ಕ್ರಾಲ್ ಮಾಡ್ಕೊಂಡು ಬನ್ನಿ. ಅಲ್ಲಿ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ, ಯು ಪಿ ಐ ಆ್ಯಂಡ್ ಪೇಮೆಂಟ್ ಸೆಟ್ಟಿಂಗ್ಸ್ ಅಂತ. ನೀವು ಯು ಪಿ ಐ ಆ್ಯಂಡ್ ಪೇಮೆಂಟ್ ಸೆಟ್ಟಿಂಗ್ಸ್ ಮೇಲೆ ಟ್ಯಾಪ್ ಮಾಡಿ. ಸೊ ಒನ್ಸ್ ನೀವು ಟ್ಯಾಪ್ ಮಾಡಿದ ತಕ್ಷಣವೇ ನೆಕ್ಸ್ಟ್ ನಿಮಗೆ ಬ್ಯಾಂಕ್ನ ತೋರಿಸುತ್ತೆ. ನೀವು ಯಾವ ಬ್ಯಾಂಕ್ ಯೂಸ್ ಮಾಡ್ತಾ ಇದ್ದೀರಾ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಲವೊಬ್ರದ್ದು 2 ಬ್ಯಾಂಕ್ ಇರುತ್ತೆ. ಸೊ ಯಾವ ಪಿನ್ನಿಗೆ ಸೆಟ್ ಮಾಡಬೇಕು ಅದು ಚೆಕ್ ಮಾಡ್ಕೊಳ್ಳಿ. ಸೊ ಆವಾಗ ನಿಮಗೆ ಯು ಪಿ ಐ ಪಿನ್ ಚೇಂಜ್ ಅನ್ನೋ ಒಂದು ಆಪ್ಷನ್ ಇದೆ. ಆ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ. ಸೊ ಒನ್ಸ್ ನೀವು ಟ್ಯಾಪ್ ಮಾಡಿದ ತಕ್ಷಣ ನಿಮಗೆ ಕೇಳುತ್ತೆ, ಡೆಬಿಟ್ ಕಾರ್ಡಿಂದ ನೀವು ಚೇಂಜ್ ಮಾಡಬೇಕಾ ಪಿನ್ ಅಥವಾ ಆಧಾರ್ ಕಾರ್ಡಿಂದ ಚೇಂಜ್ ಮಾಡಬೇಕಾ ಅಂತ. ಸೊ ನಾನು ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಅದ್ರ ಮೇಲೆ ಒಂದು ಬಾಕ್ಸ್ ಇದೆಯಲ್ಲ, ಅದ್ರ ಮೇಲೆ ಟಿಕ್ ಮಾಡಿಬಿಟ್ಟು ಪ್ರೊಸೀಡ್ ಕೊಡಿ. ಸೊ ಒನ್ಸ್ ನೀವು ಪ್ರೊಸೀಡ್ ಕೊಟ್ಟ ತಕ್ಷಣವೇ ನೆಕ್ಸ್ಟ್ ನಿಮಗೆ ಒ ಟಿ ಪಿ ಬರುತ್ತೆ. ಸೊ ಒ ಟಿ ಪಿ ಎಂಟರ್ ಮಾಡಿಬಿಟ್ಟು ಓಕೆ ಕೊಡಿ. ಆವಾಗ ನೀವು ಒನ್ಸ್ ಒ ಟಿ ಪಿ ಎಂಟರ್ ಮಾಡಿದ ತಕ್ಷಣ ನಿಮಗೆ 6 ಡಿಜಿಟ್ದು ಕನ್ಫರ್ಮೇಷನ್ ಕೋಡ್ ಕೇಳುತ್ತೆ, ಯು ಪಿ ಐ ಪಿನ್ ಚೇಂಜ್ದು. ನಿಮಗೆ ಯಾವ ಪಿನ್ ಬೇಕೋ ಅದನ್ನು ಸೆಟ್ ಮಾಡಿಕೊಂಡು ಓಕೆ ಕೊಡಿ. ಒನ್ಸ್ ಕನ್ಫರ್ಮ್ ಆದ ತಕ್ಷಣವೇ ಸೊ ನೆಕ್ಸ್ಟ್ ನೀವು ಬ್ಯಾಲೆನ್ಸ್ ಚೆಕ್ ಮಾಡಬೇಕಂದ್ರೆ ಚೆಕ್ ಬ್ಯಾಲೆನ್ಸ್ ಮೇಲೆ ಟ್ಯಾಪ್ ಮಾಡಿ. ಸೊ ಆವಾಗ ನಿಮ್ಮದು ಇವಾಗ ಸೆಟ್ ಮಾಡಿರೋ ಯು ಪಿ ಐ ಪಿನ್ನ ಅಲ್ಲಿ ಹಾಕಿಬಿಟ್ಟು ನೀವು ಎಕ್ಸಿಕ್ಯೂಟ್ ಕೊಡಿ. ಆವಾಗ ನೀವು ಬ್ಯಾಲೆನ್ಸ್ನ ಚೆಕ್ ಮಾಡ್ಬೋದು.